ಜೆ ಬಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಈ 2025-26ನೇ ಸಾಲಿನಲ್ಲಿ SA2 ಪರೀಕ್ಷೆಗಳು ನಡೀತಾ ಇದ್ದು, ಆ SA2 ಪರೀಕ್ಷೆಗಳ ಒಂದು ಅಂಕಗಳನ್ನು SATSನಲ್ಲಿ ನಮೂದಿಸಬೇಕಾಗಿದೆ. ಇಲ್ಲಿಯವರೆಗೆ ನಾವು ಗ್ರೇಡ್ಗಳನ್ನು ಮಾತ್ರ ನಮೂದಿಸುತ್ತಾ ಇದ್ದೀವಿ. FA1ದಿಂದ ನಾವು SA1, FA3, FA4 ಎಲ್ಲವುಗಳನ್ನು ಗ್ರೇಡ್ಗಳನ್ನು ಮಾತ್ರ ಎಂಟ್ರಿ ಮಾಡಿದ್ದು, ಈಗ ನಾವು SA2ನಲ್ಲಿ 6ರಿಂದ 9ನೇ ತರಗತಿಯ SA2 ರಿಸಲ್ಟನ್ನು ಎಂಟ್ರಿ ಮಾಡಬೇಕಾದ್ರೆ ಅದಕ್ಕೆ ಬೇರೆ ಆಪ್ಷನನ್ನು ನೀಡಲಾಗಿದ್ದು, ಆ ಆಪ್ಷನ್ ಎಲ್ಲಿದೆ ಮತ್ತು ಹೇಗೆ ಎಂಟ್ರಿ ಮಾಡುವುದು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. SATSಗೆ ತಾವು ಲಾಗಿನ್ ಆದ ನಂತರ ಎಡಗಡೆ ಕಾಣಿಸ್ತಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗಬೇಕು. ಈ ಮುಂಚೆ ತಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10ದಲ್ಲಿ CC ರಿಸಲ್ಟ್ಸ್ನಲ್ಲಿ ಜನರೇಟ್ ರಿಸಲ್ಟ್ ಫಾರ್ಮ್ ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಅಲ್ಲಿ ಮಾಧ್ಯಮವನ್ನು ಮತ್ತು ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ತಾವು ರಿಸಲ್ಟನ್ನು ಎಂಟ್ರಿ ಮಾಡ್ತಾ ಇದ್ದೀರಿ. ಇಲ್ಲಿ SA2 ತಾವು ನೋಡ್ತಾ ಇದ್ದರೆ ಹೈಡ್ ಆಗಿದೆ. ಹಾಗಾದರೆ ನಾವು ಈ SA2 ರಿಸಲ್ಟನ್ನು ಎಲ್ಲಿ ಎಂಟ್ರಿ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ SA2 ರಿಸಲ್ಟನ್ನು ಎಂಟ್ರಿ ಮಾಡಲಿಕ್ಕೆ ಒಂದು ಹೊಸ ಆಪ್ಷನನ್ನು ನೀಡಲಾಗಿದ್ದು, ತಾವು ನೋಡ್ತಾ ಇರ್ಬೋದು. ಇಲ್ಲಿ ಒಂದು SA2 ರಿಸಲ್ಟ್ ಅಂತ ಕಾಣಿಸ್ತಾ ಇದೆ. ಆ ಆಪ್ಷನ್ನಲ್ಲಿ ತಾವು ಹೋಗಬಾರ್ದು. ಇಲ್ಲಿ ಕೆಳಗಡೆ SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಅಂತಕ್ಕಂಥ ಮತ್ತೊಂದು ಆಪ್ಷನ್ ತೋರಿಸ್ತಾ ಇದ್ದು, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಆಗ SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಅಂತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ತಾವು ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಇದೆ, ಅಲ್ಲಿ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ತಮ್ಮ ಶಾಲೆಗೆ ಯಾವ ಮೀಡಿಯಮ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ತರಗತಿಯನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ SA2 ರಿಸಲ್ಟ್ ಎಕ್ಸಾಮ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದ್ದು, ಇಲ್ಲಿ ಗ್ರೂಪನ್ನು ತಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಲ್ಯಾಂಗ್ವೇಜ್ ಗ್ರೂಪನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಮ್ಮ ಶಾಲೆಯ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಎಡಗಡೆ ಕಾಣಿಸ್ತಾ ಇದ್ದು, ಅದರ ಮುಂದ್ಗಡೆ ಕನ್ನಡ FL, ಇಂಗ್ಲೀಷ್ SL, ಹಿಂದಿ TL, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ 1, ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ 2, ಸೈನ್ಸ್ ಸಬ್ಜೆಕ್ಟ್ 3 ಅಂತಕ್ಕಂಥ ಒಂದು ಟೇಬಲನ್ನು ನೋಡ್ತಾ ಇದ್ದೀರಿ. ಅಲ್ಲಿ ಕೆಳಗಡೆ ಮಾರ್ಕ್ಸ್ ಮತ್ತು ಗ್ರೇಡ್ ಅಂತಕ್ಕಂಥ ಆಪ್ಷನ್ಗಳನ್ನ ನೋಡ್ತಾ ಇದ್ದೀರಿ. ಇಲ್ಲಿ ನಾವು ವಿದ್ಯಾರ್ಥಿಯ ಮುಂದುಗಡೆ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ತಾವು ಆ ವಿದ್ಯಾರ್ಥಿಯ ಅಂಕಗಳನ್ನು ಒಟ್ಟು 40 ಅಂಕಗಳಿಗೆ ಪರೀಕ್ಷೆಗಳನ್ನು ಹಾಗೂ 10 ಅಂಕಗಳ ಒಂದು ಮೌಖಿಕ ಪರೀಕ್ಷೆಯನ್ನು ತೆಗೆದುಕೊಂಡಿರ್ತೀರಿ. ಒಟ್ಟು 50 ಅಂಕಗಳಿಗೆ ತೆಗೆದುಕೊಂಡಿದ್ದನ್ನು ತಾವು 30 ಅಂಕಗಳಿಗೆ ಇಟ್ಟುಕೊಳ್ಳಬೇಕು. 30 ಅಂಕಗಳಿಗೆ ಪರಿವರ್ತಿಸಿಕೊಂಡ ನಂತರ ನಾವು ಇಲ್ಲಿ ಎಂಟ್ರಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಒಟ್ಟು 30 ಅಂಕಗಳಿಗೆ ಆ ವಿದ್ಯಾರ್ಥಿ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾನೆ ಅಂತಕ್ಕಂಥದ್ದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ತಾವಿಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ ಅಂಕಗಳನ್ನ ಎಂಟ್ರಿ ಮಾಡಿದ ಕೂಡಲೇ ಅಲ್ಲಿ ಗ್ರೇಡ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ನಾವು ಆ ವಿದ್ಯಾರ್ಥಿ ಪಡೆದುಕೊಂಡ ಅಂಕಗಳು ಎಷ್ಟು ಅಂತಕ್ಕಂಥದ್ದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಇದೇ ತೆರನಾಗಿ ಎಲ್ಲ ವಿದ್ಯಾರ್ಥಿಗಳ ಎಲ್ಲ ವಿಷಯಗಳ ಒಂದು ಅಂಕಗಳನ್ನು ತಾವಿಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರ ಫೈನಲ್ ಕೆಳಗಡೆ ಒಂದು ಸಬ್ಮಿಟ್ ಆಪ್ಷನ್ ಇರುತ್ತೆ. ಆ ಆಪ್ಷನನ್ನು ಸಬ್ಮಿಟ್ ಮಾಡಬೇಕು. ಈ ತೆರನಾಗಿ ತಾವು ಈ ಒಂದು 2025-26ನೇ ಸಾಲಿನಲ್ಲಿ 6ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳ ಒಂದು ಅಂಕಗಳನ್ನು ಈ ವರ್ಷದಿಂದ ನಾವು ಎಲ್ಲಿ ಮತ್ತು ಹೇಗೆ ಎಂಟ್ರಿ ಮಾಡಬೇಕು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಇಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ತಮಗೆ ಉಪಯುಕ್ತವೆನಿಸಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ಈ ವಿಡಿಯೋವನ್ನು ತಮ್ಮ ಇತರ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.